ಹೊಸದಾಗಿ ಮುಳಬಾಗಿಲು ನಗರದಲ್ಲಿ ಹೇಳ್ಬೇಕಂದ್ರೆ ಬರೀ ಜ್ವರ ಇನ್ನ ಮೈನರ್ ಕಾಯಿಲೆಗಳು ಮಾತ್ರ ನಮ್ಮ ಮುಳಬಾಗಿಲಿನಲ್ಲಿ ಖಾಸಗಿ ಆಸ್ಪತ್ರೆಗಳಿತ್ತು. ಅಂದ್ರೆ ಸ್ಪೆಷಲಿಸ್ಟ್ ಇವಾಗ ಎಲ್ಲಾ ಸುಮಾರು ಇವಾಗ ಮುಳಬಾಗಿಲು ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ವಂಶೋದಯ ಆಸ್ಪತ್ರೆ ಅಂತ ಒಂದು ನಮ್ಮ ನಗರದಲ್ಲಿ ಇವತ್ತು ಪ್ರಾರಂಭ ಆಗಿರುವುದು ನಮ್ಮ ನಗರದ ಎಲ್ಲಾ ನಿವಾಸಿಗಳಿಗೂ ಕೂಡ ತಾಲೂಕಿನ ಎಲ್ಲಾ ಜನತೆ ಕೂಡ ಒಂದು ಖುಷಿ ಕೊಡುವ ಒಂದು ವಿಚಾರ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಮಾತ್ರ ಇಲ್ಲಿ ಚಿಕಿತ್ಸೆ ಸಿಗ್ತಾ ಇತ್ತು. ಏನಾದ್ರೂ ಇದ್ರೆ ನಾವು ಮೆಡಿಕಲ್ ಕಾಲೇಜ್ಗೆ ಹೋಗ್ಬೇಕಾಗಿತ್ತು. ಅಂತ ಸಂದರ್ಭದಲ್ಲಿ ನಮ್ಮ ಜನರಲ್ ಹಾಸ್ಪಿಟಲ್ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೆಲವೊಂದಕ್ಕೆ ಮಾತ್ರ ಇಲ್ಲಿ ಟ್ರೀಟ್ಮೆಂಟ್ ಸಿಗ್ತಾ ಇತ್ತು. ಯಾವುದೇ ರೀತಿಯ ಖಾಸಗಿ ದೊಡ್ಡ ಮಟ್ಟದ ಖಾಸಗಿ ಆಸ್ಪತ್ರೆಗಳು ಇರಲಿಲ್ಲ. ಅಂತ ಸಂದರ್ಭದಲ್ಲಿ ವಂಶೋದಯ ಸಂಸ್ಥೆಯವರು ನಮ್ಮ ನಗರದಲ್ಲಿ ಒಂದು ಆಸ್ಪತ್ರೆ ಮಾಡಿರೋದು ಒಂದು ಒಳ್ಳೆ ವಿಚಾರ. ಆ ಸಂಸ್ಥೆಯ ಮುಖ್ಯಸ್ಥರಿಗೆ ನಾನು ನಮ್ಮ ಎಲ್ಲ ಮುಳಬಾಗಿಲು ಜನತೆ ಪರವಾಗಿ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಆ ಆಸ್ಪತ್ರೆ ಪ್ರಾರಂಭ ಆದ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂತ ಹುಸೇನ್ ಅವರು ಕೂಡ ನಮ್ಗೆ ಆ ಕಾರ್ಯಕ್ರಮದಲ್ಲಿ ಆಹ್ವಾನ ಮಾಡಿದ್ರು. ನಮ್ಮ ಕೋಲಾರಿನ ಶಾಸಕರಾದಂತ ಮಂಜಣ್ಣ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆ ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಿದ್ದಾರೆ. ಆ ಆಸ್ಪತ್ರೆ ಮುಂದೆ ಉಜ್ವಲ ಆಗಿ ಎತ್ತರಕ್ಕೆ ಬೆಳಿಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಮುಳಬಾಗಿಲು ಜನರು ಇಲ್ಲಿ ಕೂಲಿ ಕಾರ್ಮಿಕರಿದ್ದಾರೆ, ಬಡವರಿದ್ದಾರೆ. ಅಲ್ಲಿ ಸ್ವಲ್ಪ ರೀಸನಬಲ್ ಆಗಿ ನೀವು ಆ ಚಿಕಿತ್ಸೆ ಕೊಟ್ರೆ ತಾಲೂಕಿನ ಜನತೆಗೆ ಅನುಕೂಲ ಆಗತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಇವತ್ತು ಮುಳಬಾಗಿಲು ತಾಲೂಕಿನಲ್ಲಿ ಈ ಆಸ್ಪತ್ರೆ ಮಾಡಿದ್ದಕ್ಕೆ ಅವ್ರಿಗೆ ಸಂಸ್ಥೆಯ ಎಲ್ಲ ಕಾರಣಭೂತರು ಇಲ್ಲಿ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟ ಪ್ರತಿಯೊಬ್ಬರು ಕೂಡ ನಾನು ಧನ್ಯವಾದ ತಿಳಿಸ್ತಾ, ಮುಖ್ಯವಾಗಿ ನಮ್ಮ ಕುರುಬುರಪೇಟೆಯ ಉರ್ದು ಶಾಲೆಯಲ್ಲಿ ಇವತ್ತು ಏನ್ ನಮ್ಮ ಈ ಭಾಗದಲ್ಲಿ ಕೂಲಿ ಕಾರ್ಮಿಕರು ಬಡವರು ಏನಿದ್ದಾರೆ ಅವ್ರಿಗೆಲ್ಲ ಉಚಿತವಾಗಿ ಚಿಕಿತ್ಸೆ ಕೊಡ್ಬೇಕು ಒಂದು ಉದ್ದೇಶದಿಂದ, ಮತ್ತು ಈ ಶಾಲೆಯಲ್ಲಿ ಏನ್ ಮಕ್ಕಳಿದ್ದಾರೆ ಎಲ್ಲಾ ಮಕ್ಕಳಿಗೆ ಒಂದು ಉಚಿತ ತಪಾಸಣೆ ಮಾಡ್ಬೇಕಂತ ಉದ್ದೇಶದಿಂದ ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂತ ಹುಸೇನ್ ರವರು, ನಮ್ಮ ಸಹೋದರರು, ಅವರು ಶ್ರಮ ಪಟ್ಟು ಇಡೀ ನಗರದಲ್ಲಿ ಇವತ್ತು ಎಲ್ಲ ನಮ್ಮ ಶಾಲೆಗಳಲ್ಲಿ ಖಾಸಗಿ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಬೇರೆ ಬೇರೆ ಸಂಸ್ಥೆಗಳನ್ನು ಕರೆತಂದು ಇವತ್ತು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನಾನು ಹುಸೇನ್ ರವರಿಗೆ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ವಂಶೋದಯ ಏನು ಆಸ್ಪತ್ರೆ ಇದೆ, ಆಸ್ಪತ್ರೆಯಿಂದ ಬಂದ ಎಲ್ಲ ವೈದ್ಯಕೀಯ ಸಿಬ್ಬಂದಿಗೂ ಕೂಡ ನಾನು ವಿಶೇಷವಾಗಿ ನಮ್ಮ ಶಾಲೆ ಮತ್ತು ನಮ್ಮ ಕುರುಬುರಪೇಟೆಯ ಸಮಸ್ತ ನಿವಾಸಿಗಳಿಂದ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಈ ಶಾಲೆಯ ಮುಖ್ಯೋಪಾಧ್ಯಾಯರಾದಂತ ಫೈಜುಲ್ಲಾ ಅವರು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಇಡೀ ನಗರದಲ್ಲಿ ಎಷ್ಟು ಉರ್ದು ಶಾಲೆಗಳಿದಾವೆ ಎಲ್ಲಾ ಶಾಲೆಗಳಲ್ಲಿ ಬಹಳ ಉತ್ತಮವಾಗಿ ಮುಖ್ಯೋಪಾಧ್ಯಾಯರ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಶಾಲೆಯಲ್ಲಿ ಕೂಡ ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇಡೀ ನಗರದಲ್ಲಿ ಇಡೀ ತಾಲೂಕಿನಲ್ಲಿ ಎಷ್ಟು ಉರ್ದು ಶಾಲೆಗಳಿದ್ದಾವೆ ಅಷ್ಟು ಶಾಲೆಗಳು ಕೂಡ ನಮ್ಮ ಮುನೇಶ್ ಅವರನ್ನ ಕರೆತಂದು ಇಡೀ ತಾಲೂಕಿನ ಎಲ್ಲಾ ಉರ್ದು ಶಾಲೆಗಳನ್ನ ಅಭಿವೃದ್ಧಿ ಪಡಿಸಿದ್ದಾರೆ. ವಿಶೇಷವಾಗಿ ಮುನೇಶ್ ಅವರು ಕೂಡ ನಮ್ಮ ಫೈಜುಲ್ಲಾ ಅವರು ಕೂಡ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮ ಮುಖ್ಯವಾಗಿ ಇವತ್ತು ನಮ್ಮ ವಂಶೋದಯ ಸಂಸ್ಥೆಯಿಂದ ಏನು ಎಲ್ಲಾ ಕಾಯಿಲೆಗಳಿಗೆ ಉಚಿತ ತಪಾಸಣೆ ಮಾಡ್ತಾರೆ, ಮತ್ತೆ ಇಲ್ಲೇ ಸ್ಥಳದಲ್ಲೇ ಅವರಿಗೆ ಕೆಲವೊಂದು ಪರಿಹಾರ ಕೊಡ್ತಾರೆ, ಕೆಲವೊಂದು ಹಾಸ್ಪಿಟಲ್ಗೆ ರೆಫರ್ ಮಾಡ್ತಾರೆ, ಮತ್ತೆ ಸ್ಥಳದಲ್ಲೇ ನಿಮ್ಗೆ ಚಿಕಿತ್ಸೆ ಕೊಟ್ಟು ಏನಾದ್ರೂ ಮೆಡಿಸಿನ್ಸ್ ಇದ್ರೆ ಇಲ್ಲೇ ಕೊಡ್ತಾರೆ ಅಂತ ಈ ಪಾಂಪ್ಲೆಟ್ ನಲ್ಲಿ ಹಾಕಿದರೆ ತಗೊಂಡು ಬಂದಿದ್ದಾರೆ. ವಿಶೇಷವಾಗಿ ಅವ್ರಿಗೆಲ್ಲ ನಾನು ಧನ್ಯವಾದ ತಿಳಿಸ್ತಾ, ಮುಖ್ಯವಾಗಿ ಮನುಷ್ಯ ಅಂದ್ರೆ ನಾವು ಹುಟ್ಟಿದ ಮೇಲೆ ನಮ್ಗೆ ನಮ್ ಸಾವು ಆದ್ಮೇಲೆ ಅದು ಕಾಯಿಲೆಗಳು ಯಾವ್ದು ಬರಲ್ಲ. ಸಾವಿನ ತನಕ ನಮ್ ಕಾಯಿಲೆಗಳು ಬರ್ತಾನೆ ಇರ್ತವೆ. ಅಂದ್ರೆ ನಮ್ಮಲ್ಲಿ ಹೇಳ್ತಾರೆ ದೇವ್ರು ಕಾಯಿಲೆ ಕೂಡ ಒಂದು ದೇವರನ್ನ ವರ ಅಂತ ಹೇಳ್ತಾರೆ. ಆದ್ರೆ ಆ ಕಾಯಿಲೆ ಕೂಡ ನಾವು ಆ ಸಂಬಂಧಪಟ್ಟ ತಜ್ಞರು ನೋಡಿ ದೇವ್ರು ನಮ್ಗೆ ನಮ್ ಬಾಡಿನಲ್ಲಿ ಒಂದೊಂದು ಅಂಗ ಕೂಡ ಬಹಳ ಒಂದು ಕಿಡ್ನಿ ತಗೋಬೇಕಂದ್ರೆ ಕಿಡ್ನಿ ಮಾಡಿದಾರೆ ದೇವ್ರು. ನಮ್ಗೆ ಇವಾಗ ವ್ಯಾಲ್ಯೂ ಗೊತ್ತಾಗ್ತಾ ಇಲ್ಲ. ಕಿಡ್ನಿ ಹೋಗೋನೇ ಅವ್ನಿಗೆ ಗೊತ್ತಿರತ್ತ ಆ ಕಿಡ್ನಿ ವ್ಯಾಲ್ಯೂ ಏನು ಅಂತ. ಒಂದು ಕಣ್ಣು ವ್ಯಾಲ್ಯೂ ಏನು ಯಾರು ಕಣ್ಣು ಇಲ್ದಿರೋನ್ಗೆ ಕಣ್ಣು ವ್ಯಾಲ್ಯೂ ಗೊತ್ತಾಗೋದು. ಹಾಗಾಗಿ ಇವರು ಡಾಕ್ಟರ್ಸ್ ಇದ್ದಾರೆ, ಕೆಲವರು ಡೆಂಟಲ್ ಇರ್ತಾರೆ, ಕೆಲವು ಐ ಸ್ಪೆಷಲಿಸ್ಟ್ ಇರ್ತಾರೆ,
ಕೆಲವರು ಮೂಲೆಗೆ ಮಾತ್ರ ನೋಡ್ತಾರೆ. ಅಂದ್ರೆ ದೇವರು ಪ್ರತಿಯೊಂದು ಭಾಗಕ್ಕೆ ಅವ್ರು ಡಾಕ್ಟರ್ ಆಗಿ ಇವತ್ತು ನಮ್ಗೆ ನಮ್ಮ ಜನ್ಮ ಕೊಟ್ಟಿ ಒಂದು ಆರೋಗ್ಯವಾದ ಒಂದು ದೇಹ ಕೊಟ್ಟಿ ಇವತ್ತು ನಾವು ಆರೋಗ್ಯವಾಗಿದೀವಿ ಅಂದ್ರೆ ಆ ದೇವನ್ಗೆ ಫಸ್ಟ್ ನಾವು ನೆನ್ಸ್ಕೊಂತ, ಮುಖ್ಯವಾಗಿ ಆ ದೇವ್ರ ಮುಖಾಂತರ ದೇವ್ರು ಬಂದು ನಮ್ಗೆ ಡೈರೆಕ್ಟ್ ಆಗಿ ಯಾವ್ದು ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಗಲ್ಲ. ಆ ಸಂದರ್ಭದಲ್ಲಿ ನಮ್ಗೆ ದೇವರು ವೈದ್ಯಕೀಯರು ಅಂತ ಏನ್ ಡಾಕ್ಟರ್ಸ್ ಇದಾರೆ, ಆ ಡಾಕ್ಟರ್ಸ್ ಮುಖಾಂತರ ನಾವು ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ. ಆ ಡಾಕ್ಟರ್ಸ್ ಪ್ರತಿಯೊಂದಕ್ಕೂ ಪ್ರತಿ ಸ್ಪೆಷಲಿಸ್ಟ್ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ವಂಶೋದಯ ಹಾಸ್ಪಿಟಲ್ ಅಲ್ಲಿ ಯಾವ ಸ್ಪೆಷಲಿಸ್ಟ್ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಮುಂದೆ ಅವ್ರ ಪಾಪ ಮೊನ್ನೆ ಕರೆದಿದ್ರು, ಹೋಗಕ್ ಆಗ್ಲಿಲ್ಲ. ನೋಡೋಣ, ಒಳ್ಳೆ ಅವರು ಗುಣಮಟ್ಟದ ಒಂದು ಆರೋಗ್ಯ ನಮ್ಗೆ ನಮ್ ನಗರದಲ್ಲಿ ಏನ್ ಸ್ಥಾಪನೆ ಮಾಡಿದ್ದಾರೆ. ಕೋಲಾರ್ನಲ್ಲಿ ಕೂಡ ಒಳ್ಳೆ ಹಾಸ್ಪಿಟಲ್ ಮಾಡಿ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದಾರೆ ತಿಳ್ಕೊಂಡಿದೀವಿ. ಆದ್ರೆ ನಮ್ಮಲ್ಲಿ ಹೆಂಗ್ ಮಾಡಿದ್ದಾರೆ ಅಂತ ನೋಡ್ಬೇಕು. ಆದ್ರೆ ಎಷ್ಟು ಡಾಕ್ಟರ್ ನಮ್ಮ ಪ್ರಪಂಚದಲ್ಲಿ ಕೊರೋನಾ ಮಹಾಮಾರಿ ಬಂತು, ಇದೇ ಶಾಲೆಯಲ್ಲಿ ನಾನು ಇಡೀ ನಮ್ಮ ತಾಲೂಕು ಮಟ್ಟದ ಎಲ್ಲಾ ಅಧಿಕಾರಿಗಳನ್ನು, ವಿಶೇಷವಾಗಿ ಅಲ್ಪಸಂಖ್ಯಾತರು ಕೊರೋನಾ ಏನೋ ಇಂಜೆಕ್ಷನ್ ಇತ್ತಲ್ಲ, ಫಸ್ಟ್ ಡೋಸು ಸೆಕೆಂಡ್ ಡೋಸ್ ಯಾವ್ದು ಹಾಕಿರ್ಲಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ಅಲ್ಪಸಂಖ್ಯಾತರಲ್ಲಿ ವಿಶೇಷವಾಗಿ ಕಾಳಜಿ ಇರ್ಲಿಲ್ಲ. ಕೊರೋನಾ ಇದ್ದಂದ್ರೆ ಇಂಜೆಕ್ಷನ್ ಅಂದ್ರೆ ಓಡೋಗ್ತಾ ಇದ್ರು. ಅಂತ ಸಂದರ್ಭದಲ್ಲಿ ನಾವೇ ಇಲ್ಲಿ ತಹಶೀಲ್ದಾರನ್ನ ಕರೆದು ನಮ್ಮ ತಾಲೂಕು ಮಟ್ಟದ ಎಲ್ಲ ಆರೋಗ್ಯ ಅಧಿಕಾರಿಗಳು, BO ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಕರೆದು ಇದೇ ಶಾಲೆಯಲ್ಲಿ ನಾವು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿ ಇಲ್ಲೇ ಸ್ಥಳದಲ್ಲೇ ಅವ್ರಿಗೆ ವ್ಯಾಕ್ಸಿನ್ ಹಾಕೋ ತರ ಮಾಡಿ ಬಹಳ ಯಶಸ್ವಿಯಾಗಿ ಮಾಡ್ಲಿಕ್ಕೆ ಕಾರಣಕರ್ತರು ನಮ್ಮ ಫೈಜುಲ್ಲಾ ಸರ್ ಕೂಡ ಅವತ್ತು ನಮ್ಗೆ ಸಹಕಾರ ಮಾಡಿಕೊಟ್ರು. ಅವ್ರಿಗೂ ಕೂಡ ನಾನು ಧನ್ಯವಾದ ತಿಳಿಸ್ತಾ, ಮುಖ್ಯವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ತಿಳಿಸ್ತಾ, ನಮ್ಮ ಈ ಭಾಗದ ಎಲ್ಲ ನಮ್ಮ ನಯಾ ಸಾಹೇಬ್ರು, ಅಹಮದ್ ಸಾಹೇಬ್ರು, ವಾಯಿ ಸಾಹೇಬ್ರು, ಜಮೀಲ್ ಸಾಹೇಬ್ರು, ಮಾವುದ್ ಸಾಹೇಬ್ರು, ನಮ್ಮ ಅಸೀಂ ಅವರು, ನಮ್ಮ ಇವರು ರಫೀಕ್ ಸಾಹೇಬ್ರು, ನಮ್ಮ ಅಶ್ರಫ್ ಬೈಜು ಅವರು, ನಮ್ಮ ಹುಸೇನ್ ಅವರು, ಓಬಲ್ ರೆಡ್ಡಿ ಸರ್ ಅವರು, ನಮ್ಮ ಎಲ್ಲ ವೈದ್ಯಕೀಯ ಸಿಬ್ಬಂದಿಯವರು, ಎಲ್ಲ ನಮ್ಮ ಸರ್ಕಾರಿ ಉರ್ದು ಶಾಲೆ ಎಲ್ಲ ನಮ್ಮ ಶಿಕ್ಷಕರು, ವಿಶೇಷವಾಗಿ ಮಂಜು ಸಾರು ಇಲ್ಲಿಂದ ಟ್ರಾನ್ಸ್ಫರ್ ಆದ್ರೂ ಕೂಡ ಇಲ್ಲಿ ಬಂದು ಎಲ್ಲಾ ಕಾರ್ಯಕ್ರಮದ ಭಾಗಿಯಾಗ್ತಾ ಇದ್ದಾರೆ. ವಿಶೇಷವಾಗಿ ಅವ್ರಿಗೂ ಕೂಡ ನಾನು ಧನ್ಯವಾದ ತಿಳಿಸ್ತಾ, ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಸ್ಥಳೀಯರು ಕೂಡ ಭಾಗಿಯಾಗಿದ್ದಾರೆ. ಹೆಸರು ಹೇಳಕ್ಕೆ ಜಾಸ್ತಿ ಜನ ಇದ್ದಾರೆ. ಹಂಗಾಗಿ ಎಲ್ಲ ನಮ್ಮ ಮಕ್ಕಳು ಕೂಡ ಈ ಕಾರ್ಯಕ್ರಮದಲ್ಲಿ ನೀವೇನು ನಿಮ್ಗೆ ಏನೇ ಟ್ರೀಟ್ಮೆಂಟ್ ಇದ್ರು ಕೂಡ ಇಲ್ಲಿ ಮುಫ್ತಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ. क्या मैं पूरे तुमने क्या तो भी प्रॉब्लम है तो अब वहां ट्रीटमेंट है, अब तुमने ये करना ही नहीं है, वहां जाकर बोलना सर्दी है, बुखार है, क्या है बोले तो उन्हें यहाँ से मात्रे टैनिक का क्या है ले ला कहीं बोले देती क्या, तुम जरा ये खांसी है तो भी बोला खांसी टैनिक देती, मात्रे देती, ले लग जा घर में रखो खाओ, बोलती नहीं है। तुम्हारे वास्ते माइंड कर रही सो तुमने समझ में आना सो क्या तो भाई बोल को चक्कर आला ना, अब तुम्हारा वास्ते डॉक्टर आई सो करा लेती नहीं। ಇಂದೆಂದು ಹೇಳುತ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿಕೊಟ್ಟ ಪ್ರತಿಯೊಬ್ಬರು ಕೂಡ ನಾನು ಧನ್ಯವಾದ ತಿಳಿಸ್ತಾ, ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳು, ತಾಲೂಕು ಮಟ್ಟದ, ಜಿಲ್ಲಾ ಮಟ್ಟದ ಮತ್ತು ನಗರ ಮಟ್ಟದ ಎಲ್ಲ ಪದಾಧಿಕಾರಿ ಕೂಡ ನಾನು ಧನ್ಯವಾದ ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟೆ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.